ಪ್ರಚಾರದ ಸಮಯದಲ್ಲಿ ಅಣ್ಣಾಮಲೈ ಮಾತನಾಡ್ತಾ ರೇವಣ್ಣ ಬಂಧನದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಂತ್ರಸ್ತರಿಗೆ ನ್ಯಾಯ ಒದಗಿಸುವ ಕೆಲಸ ಆದಷ್ಟು ಬೇಗ ಮಾಡಬೇಕು. ಇದ್ರ ಬಗ್ಗೆ ನಾನು ಕಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ. ಅಣ್ಣಾಮಲೈ ಅವರು ಪ್ರಚಾರದ ವೇಳೆ ರೇವಣ್ಣ ಬಂಧನದ ಬಗ್ಗೆ ಮಾಧ್ಯಮದವರು ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ಅವರು ಹಿಂಗಂತ ಉತ್ತರವನ್ನು ಕೊಟ್ಟಿದ್ದಾರೆ. SIT ಒಂದು ಕ್ರಮ ತೆಗೆದುಕೊಂಡಿದೆ. SIT ತಮ್ಮ ಕೆಲಸವನ್ನ ಬೇಗ ಮಾಡಬೇಕು, ಸಂತ್ರಸ್ತೆ ಮಹಿಳೆಯರಿಗೆ ನ್ಯಾಯ ಕೊಡಿಸಬೇಕು. ನಾನು ಅದ್ರ ಬಗ್ಗೆ ಯಾವುದೇ ಕಮೆಂಟ್ ಮಾಡಲ್ಲ. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಹಿಂಗಂತ ಹೇಳಿದ್ದಾರೆ. ನಾವು ಅದು ಫೈನಲಿ ಅವ್ರು ಇನ್ವೆಸ್ಟಿಗೇಟ್ ಯಾವಾಗಲೂ ಕೂಡ ನಾವು ಹೇಳ್ತಾ ಇದ್ದೀವಿ, SIT ತಮಗೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ರೆಫರೆನ್ಸ್ ಇದೆ ಅದು ಕೆಲಸ ಮಾಡಬೇಕು. ಆ ಕೆಲಸ ಬೇಗ ಮಾಡಬೇಕು, ಎಲ್ಲ ಮಗಳಿರು ಕೂಡ ನ್ಯಾಯ ಕೊಡಬೇಕು. ಸೊ ಅದ್ರ ಬಗ್ಗೆ ನಾವೇನೋ ಕಮೆಂಟ್ ಮಾಡಲ್ಲ. ಕಾರಣ ಏನು ಆ್ಯಕ್ಷನ್ ತಗೊಳ್ತಾರೆ ಒಂದು ಕ್ರಮ ಪ್ರಕಾರ ಅವ್ರು ತಗೊಳ್ಬೇಕು. ಆ್ಯಂಟಿಸಿಪೇಟರಿ ಬೇಲ್ ಅದು ರಿಜೆಕ್ಷನ್ ಆಯಿತು ಅವತ್ತು ಕೋರ್ಟ್ನಲ್ಲಿ. ಆ ಪ್ರಕಾರ JDSನಲ್ಲಿ ಇರುವ ನಾಯಕರು ರೇವಣ್ಣ ಅವ್ರಿಗೆ ಅರೆಸ್ಟ್ ಮಾಡಿದರು ಪೊಲೀಸವರು. ಅವರು ಏನು ಕಾನೂನು ಪ್ರಕಾರ ಮುಂದುವರಿಸ್ಕೊಂಡು ಹೋಗಬೇಕು, SIT ಆ ಕೆಲಸ ಮಾಡಲಿ. ಅಣ್ಣ ಸಿದ್ದರಾಮಯ್ಯ ಅವರು, ನಮ್ಮ ಹೋಮ್ ಮಿನಿಸ್ಟರ್ ಅವರು ಇದರಲ್ಲಿ ಪೊಲಿಟಿಕಲ್ ಟೀಕೆ ಮಾಡುವುದು ಬಿಟ್ಟು ಇದರಲ್ಲಿ ಆ ಮகளிರಿಗೆ ರಕ್ಷಣೆ ಕೊಡುವುದು, ಆ ಮகளிರಿಗೂ ಬೇಗ ನ್ಯಾಯ ಕೊಡುವುದು, ಇದರಲ್ಲಿ ಅವ್ರ ಫೋಕಸ್ ಇರಬೇಕು. ಸೊ SIT ಏನು ಕ್ರಮ ತಗೊಳ್ತಾರೆ ಅದು ನ್ಯಾಯವಾಗಿ ತಗೊಳ್ಳಿ. ನಾವು ಅದು ಫೈನಲಿ ಅವ್ರು ಇನ್ವೆಸ್ಟಿಗೇಟ್ ಮಾಡಿ 2-3 ತಿಂಗಳಲ್ಲಿ ಅದು ಬೇಗ ಕೋರ್ಟ್ವರೆಗೆ ತಗೊಂಡು ಹೋಗ್ತಾರೆ. ಸೊ ಅವ್ರಿಗೆ ಯಾರು ಅಡ್ಡಪಡಿಸ್ತಾ ಇಲ್ಲ. ಅಮಿತ್ ಶಾ ಜಿ ಸಾಹೇಬರು ಹೇಳಿದರು, ನಮ್ಮ ದೊಡ್ಡ ನಾಯಕರೆಲ್ಲರೂ ಕೂಡ ಕರ್ನಾಟಕದಲ್ಲಿ ನಾವೆಲ್ಲರೂ ಕೂಡ ನಾಯಕರು ಹೇಳ್ತಾ ಇದ್ದಾರೆ. ನಾನು ಕೂಡ ಒಂದು ಔಟ್ಸೈಡರ್ ಆಗಿ ಕ್ರಮ ತಮಿಳುನಾಡಿನಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಜನ ಭಾಳ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. SIT ಕ್ರಮ ತಗೊಳ್ಳಿ, ಕೆಲಸ ಮಾಡಲಿ. ನಾವು ನೋಡ್ತಾ ಇದ್ದೀವಿ ಯಾವ ಪ್ರಕಾರ ಕೆಲಸ ಮಾಡ್ತಾ ಇದ್ದಾರೆ, ಬೇಗ ಮಾಡಲಿ, ಎಲ್ಲರಿಗೂ ನ್ಯಾಯ ಕೊಡ್ತೀವಿ. ಯಾವ ಕಾನೂನಿಗಿಂತ ಯಾರೂ ಕೂಡ ದೊಡ್ಡವರಲ್ಲ. ಕಾನೂನಿನ ಮುಂದೆ ಪ್ರತಿಯೊಬ್ಬರು ಕೂಡ ತಲೆ ಬಾಗಲೇಬೇಕು. ಹೀಗಂತ ಬಿಜೆಪಿಯ ಸಿಟ್ಟಿಂಗ್ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. MP ತೇಜಸ್ವಿ ಸೂರ್ಯ ವಿಜಯನಗರದಲ್ಲಿ ಮಾತನಾಡ್ತಾ ರೇವಣ್ಣ ಬಂಧನದ ಬಗ್ಗೆ ಮಾತಾಡಿದ್ದಾರೆ. ರೇವಣ್ಣವರು ಮಾಜಿ ಪ್ರಧಾನಿಗಳ ಮಗ, ರೇವಣ್ಣವರು ಮಾಜಿ ಸಚಿವರು, ರೇವಣ್ಣವರು ಮಾಜಿ ಮುಖ್ಯಮಂತ್ರಿಗಳ ಸಹೋದರ. ಇಷ್ಟೆಲ್ಲ ಪ್ರಭಾವಿಯಾಗಿರುವ ರೇವಣ್ಣವರ ಬಂಧನ ಆಗಿದೆಯಲ್ಲ, ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ತೇಜಸ್ವಿ ಸೂರ್ಯ ಕಾನೂನಿನ ಮುಂದೆ ಎಲ್ಲರೂ ಕೂಡ ಒಂದೇ, ಕಾನೂನಿಗೆ ತಲೆ ಬಾಗಲೇಬೇಕು ಅಂತ ಹೇಳಿ ಮಾತಾಡಿದ್ದಾರೆ. ಈ ಕೇಸಲ್ಲಿ ಕೇಂದ್ರವಾಗ್ಲಿ ಬಿಜೆಪಿ ಆಗ್ಲಿ ಎಂಟ್ರಿ ಆಗೋದಿಲ್ಲ. ಯಾರನ್ನೂ ರಕ್ಷಣೆ ಮಾಡೋ ಪ್ರಶ್ನೆಯೇ ಇಲ್ಲ. ಈ ಪ್ರಕರಣದಿಂದ ನಮ್ಮ ಮೈತ್ರಿಗೆ ಯಾವುದೇ ಧಕ್ಕೆ ಆಗಲ್ಲ. NDA ಮೈತ್ರಿಕೂಟ JDS ಕೂಡ ಸೇರ್ಕೊಂಡಿದೆ. ಇದಕ್ಕೆ ಯಾವುದೇ ಧಕ್ಕೆ ಆಗೋದಿಲ್ಲ ಅಂತ ಹೇಳಿ ವಿಜಯನಗರದಲ್ಲಿ ಮಾತನಾಡ್ತಾ ತೇಜಸ್ವಿ ಸೂರ್ಯ ಈ ಮಾತನ್ನು ಹೇಳಿದ್ದಾರೆ. ಇಂಟರ್ಫಿಯರ್ ಕಾನೂನಿಗಿಂತ ಯಾರೂ ದೊಡ್ಡೋರಲ್ಲ. ಕಾನೂನಿಗೆ ಎಲ್ಲರೂ ಕೂಡ ತಲೆ ಬಾಗಲೇಬೇಕು. ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಕಾನೂನಿನ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ, ಅದು ಮುಂದುವರಿಯುತ್ತೆ. ಭಾರತೀಯ ಜನತಾ ಪಾರ್ಟಿಯ ನಿಲುವನ್ನು ಈಗಾಗಲೇ ನಮ್ಮ ನಾಯಕರಾದಂಥ ಅಮಿತ್ ಶಾ ಅವರು ಸ್ಪಷ್ಟ ಮಾಡಿದ್ದಾರೆ. ಇಂತಹ ಕೇಸ್ಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜಿಯಾಗುವಂಥ ಪ್ರಶ್ನೆ ಇರೋದಿಲ್ಲ, ಇದನ್ನು ಡಿಫೆಂಡ್ ಮಾಡುವಂಥ ಪ್ರಶ್ನೆ ಇರೋದಿಲ್ಲ. ಕಾನೂನಿನ ರೀತಿ ಯಾವ ಪ್ರಕ್ರಿಯೆಗಳು ನಡೀಬೇಕು, ಅವ್ಯಾಹತವಾಗಿ ಆ ಪ್ರಕ್ರಿಯೆಗಳು ನಡೀಬೇಕು ಅನ್ನೋದನ್ನು ಅಮಿತ್ ಶಾ ಅವರೇ ಭಾಳ ಕ್ಲಿಯರ್ ಆಗಿ ತಿಳಿಸಿದ್ದಾರೆ. ಅದ್ರ ಪ್ರಕಾರ ಎಲ್ಲ ಕಾನೂನು ಕ್ರಮಗಳು ಜಾರಿ ಆಗ್ತವೆ.